ವಿಜಯಪುರ ಕ್ಷೇತ್ರದ ಅಗದೂರಿನಲ್ಲಿ ಅಗದೂರು ನಾಡಪ್ರಭು ಕೆಂಪೇಗೌಡರ ಬಳಗದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಂಪೇಗೌಡರು ಎಲ್ಲಾ ಸಮುದಾಯದವರ ಬಗ್ಗೆ ಚಿಂತನೆಯನ್ನ ಇಟ್ಟುಕೊಂಡು ನಗರದಲ್ಲಿ ಚಿಕ್ಕಪೇಟೆ, ಬಳೆಪೇಟೆ, ಕಿಲಾರಿ ರಸ್ತೆ, ಅಳೆತರುಗು ಪೇಟೆಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರ ವಹಿವಾಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರು. ಈ ದಿನ ಅಗದೂರು ಗ್ರಾಮದಲ್ಲಿ ವಿಜೃಂಭಣೆಯಿಂದ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಗದೂರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಕುಲಬಾಂಧವರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅಂತೆಯೇ ನಾಡಪ್ರಭು ಅವರು ನಮ್ಮ ಬೆಂಗಳೂರನ್ನು 500 ವರ್ಷಗಳ ಹಿಂದೆಯೇ ಯಾವ ರೀತಿ ರೂಪುಗೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಅವರು ಒಂದು ನಕ್ಷೆಯನ್ನು ರೆಡಿ ಮಾಡಿದರು. ಅಂತೆಯೇ ಈ ಸಂದರ್ಭಕ್ಕೆ ಒಂದು ಗಾರ್ಡನ್ ಸಿಟಿಯಾಗಿ ಹಾಗೂ IT ಸಿಟಿಯಾಗಿ ಇಡೀ ಒಂದು ವಿಶ್ವದ ಭೂಪಟದಲ್ಲೇ ಕೂಡ ಬೆಂಗಳೂರನ್ನು ಹೆಸರನ್ನು ಹಾಗೆ ಉಳಿಸಿದ್ದಾರೆ. ಪುರ ವಿಧಾನಸಭಾ ಕ್ಷೇತ್ರದ ಅಗದೂರು ಗ್ರಾಮದಲ್ಲಿ ಇವತ್ತೇನು 517ನೇ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಸುತ್ತಮುತ್ತ ಊರುಗಳಿಂದ ಎಲ್ಲರೂ ಬಂದು ಆಚರಣೆ ಮಾಡಿದ್ದಾರೆ, ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇನ್ನು ನೀರಿನ ಮಹತ್ವ ಅರಿತು ಬೆಂಗಳೂರು ನಗರದಲ್ಲಿ 1000ಕ್ಕೂ ಹೆಚ್ಚು ಕೆರೆಗಳನ್ನ ಕಾರ್ಯ ಕೈಗೊಂಡಿದ್ರು. ಇಲ್ಲಿನ IT-BT ಅಭಿವೃದ್ಧಿಗೊಳ್ಳಲು ಕೆಂಪೇಗೌಡರ ಪಾತ್ರ ಮಹತ್ವದಾಗಿದೆ. ಆದ್ದರಿಂದ ನಮ್ಮ ಅಗದೂರು, ವಿನಾಯಕನಗರ, ಅಗದೂರು ಕಾಲೋನಿ ಗ್ರಾಮಸ್ಥರೆಲ್ಲರೂ ಸೇರಿ ಅಗದೂರಿನಲ್ಲಿ ಮೊದಲನೇ ವರ್ಷದಿಂದ ಅದ್ದೂರಿಯಾಗಿ ಕೆಂಪೇಗೌಡರ ವಾರ್ಷಿಕೋತ್ಸವ ಹಮ್ಮಿಕೊಂಡು ಪ್ರಸಾದ ವಿನಿಯೋಗ ಮಾಡಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕೆಂಪೇಗೌಡರ ಪುತ್ಥಳಿ ಮೆರವಣಿಗೆ ಕೂಡ ನಡೆಯಿತು. ಇನ್ನು ಮುಂದಿನ ದಿನಗಳಲ್ಲಿ ಹೀಗೆಯೇ ಮುಂದುವರಿಸಿಕೊಂಡು ಹೋಗುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅಗದೂರು ಹಾಗೂ ಸುತ್ತಮುತ್ತಲಿನ ಊರಿನ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು. ವರದಿಗಾರರು ಪರಿಸರ ಮಂಜುನಾಥ್, PTV ನ್ಯೂಸ್ ಕನ್ನಡ, ಬೆಂಗಳೂರು.